ಆಂತರಿಕ ಕಚ್ಚಾಟದಿಂದಲೇ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ, ಯಾವುದೇ ಸಮಯದಲ್ಲೂ ಸರ್ಕಾರ ಪತನವಾಗಬಹುದು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ. ಒಂದು ಗುಂಪು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಪ್ರಯತ್ನ ಮಾಡ್ತಾ ಇದೆ, ಮತ್ತೊಂದು ಗುಂಪು ಡಿ.ಕೆ. ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವತ್ತ ನೋಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ಜೋರಾಗಿದೆ. ಮುಖ್ಯಮಂತ್ರಿಯ ಬದಲಾವಣೆಯ ವಿಷಯ ಬಹಳ ಒಳಜಗಳ ಜೋರಾಗಿ ನಡೀತಾ ಇದೆ. ಅವರವರು ಮಾಡಿಕೊಂಡ ಒಪ್ಪಂದ ಉಲ್ಲಂಘನೆ ಆಗ್ತಾ ಇದೆ. ಯಾವಾಗ ಬೇಕಾದರೂ ಸರ್ಕಾರ ಪತನವಾಗಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ ಜಗದೀಶ್ ಶೆಟ್ಟರ್. ನೋಡ್ತಾ ಇದ್ದೀವಿ ನೀವು, ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಟೈಮ್ ಇಟ್ ಮೇ ಕೊಲ್ಯಾಪ್ಸ್, ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಬಿಕಾಸ್ ಆಫ್ ಇನ್ ಫೈಟಿಂಗ್. ಅದು ಹಾಗೆ ನಡೆದಿದೆ, ಆ ಹಿನ್ನೆಲೆ ನಡೀತಾ ಇದೆ. ಮತ್ತು ನೋಡಿ, ಈ ತೆಗಡೆ ಹೈಕಮಾಂಡ್ದವ್ರು ಹೇಳ್ತಾರೆ ಕಾಂಗ್ರೆಸ್ ಯಾರು ಬಹಿರಂಗವಾಗಿ ಹೇಳಿಕೆ ಕೊಡಬೇಡ್ರಿ ಅಂತ ಹೇಳಿ. ಮತ್ತೆ ಅದು ಬಹಿರಂಗ ಹೇಳಿಕೆಗಳು ಸ್ಟಾರ್ಟ್ ಆಗಿದ್ದಾವೆ. ಮಂತ್ರಿಗಳು, ಸಿದ್ದರಾಮಯ್ಯ ಪರವಾಗಿದ್ದ ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಮುಂದುವರಿಬೇಕು, 5 ವರ್ಷ 10 ವರ್ಷದ ಅವಧಿ ಮುಗಿಸ್ಬೇಕು ಅನ್ನುವಂಥದ್ದು ಅವ್ರ ಕಡೆಯಿಂದ. ಮತ್ತು ಏಕೆಂದರೆ ಡಿ.ಕೆ. ಶಿವಕುಮಾರ್ ಓಪನ್ ಆಗಿ ಅವ್ರು ಮಾತಾಡದೇ ಇದ್ರೂ ಸದ್ಯಕ್ಕೆ ಬೇರೆ ಬೇರೆ ಚಾನಲ್ ಮುಖಾಂತರ ಅವರು ಸಹಿತ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ. ಅದು ಬಹುಶಃ ಇವತ್ತಿಲ್ಲ ನಾಳೆ ಬಹಿರಂಗವಾಗಿ ಸ್ಫೋಟ ಆಗುವಂಥ ಚಾನ್ಸ್ ಇದೆ. ಅವಾಗ ಸ್ಫೋಟ ಆದರೆ, ಇನ್ ಫೈಟಿಂಗ್ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಸರ್ಕಾರ ಇರುವುದಿಲ್ಲ. ಇನ್ನು ಕೆಲವು ದಿವಸಗಳಲ್ಲಿ ನೋಡ್ತಾ ಇದ್ದೀವಿ ನೀವು, ಯಾವುದೇ ಸಂದರ್ಭದಲ್ಲಿ